ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಪೊಲೀಸರು ಕೋರ್ಟ್ಗೆ ಆರೋಪಿಗಳ ವಶಕ್ಕೆ ನೀಡಿರುವ ರಿಮಾಂಡ್ ಕಾಪಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಉಲ್ಲೇಖಿಸಲಾಗಿದ್ದು, ನ್ಯಾಯಾಲಯದಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ A1 ರಿಂದ A5 ಹಾಗೂ A10 ರಿಂದ A17 ಆರೋಪಿಗಳನ್ನು ದಿನಾಂಕ 11/6/2024 ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ದಿನಾಂಕ 24/6/2024 ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಅಭಿರಕ್ಷೆಗೆ ನೀಡಲು ರಿಮಾಂಡ್ ಅರ್ಜಿಯೊಂದಿಗೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಮಾನ್ಯ ನ್ಯಾಯಾಲಯವು ದಿನಾಂಕ 16/6/2024 ಪೊಲೀಸ್ ಅಭಿರಕ್ಷೆ ಆರೋಪಿಗಳನ್ನು ಪೊಲೀಸರಿಗೆ ಅಭಿರಕ್ಷೆ ಪಡೆದುಕೊಂಡಿರುತ್ತದೆ. ನಂತರ ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಗೂ ಒಳಪಡಿಸಿ ಸುರಕ್ಷಿತ ಬಂಧನದಲ್ಲಿರಿಸಿ ನಂತರ ಮಹಿಳಾ ಆರೋಪಿತೆಯನ್ನ ರಾಜ್ಯ ಮಹಿಳಾ ಸ್ವೀಕಾರ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿರುತ್ತದೆ. ದಿನಾಂಕ 12/6/2024 ಕೇಸ್ನಲ್ಲಿ ತನಿಖೆಯನ್ನು ಮುಂದುವರಿಸಿ ಆಯಾ ತನ್ನ ಪೈಕಿ A2 ಆರೋಪಿ ದರ್ಶನ್ ಈತನು ಕೊಲೆಯಾದ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ಇದರಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡಲು ಪೊಲೀಸ್ ಲಾಯರ್ ಮತ್ತು ಶವವನ್ನು ಸಾಗಿಸುವ ವ್ಯಕ್ತಿಗಳಿಗೆ ತಗಲುವ ವೆಚ್ಚವನ್ನು ಭರಿಸಲು A1 ಆರೋಪಿ ಪದುಷ್ ಎಂಬಾತನಿಗೆ 30 ಲಕ್ಷ ರೂಪಾಯಿ ಹಣವನ್ನು ನೀಡಿರುವುದಾಗಿ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿರುವುದಾಗಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಪೊಲೀಸರು ಕೋರ್ಟ್ಗೆ ಆರೋಪಿಗಳ ವಶಕ್ಕೆ ನೀಡಿರುವ ರಿಮಾಂಡ್ ಕಾಪಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಉಲ್ಲೇಖಿಸಲಾಗಿದ್ದು, ನ್ಯಾಯಾಲಯದಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ A1 ರಿಂದ A5 ಹಾಗೂ A10 ರಿಂದ A17 ಆರೋಪಿಗಳನ್ನು ದಿನಾಂಕ 11/6/2024 ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ದಿನಾಂಕ 24/6/2024 ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಅಭಿರಕ್ಷೆಗೆ ನೀಡಲು ರಿಮಾಂಡ್ ಅರ್ಜಿಯೊಂದಿಗೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಮಾನ್ಯ ನ್ಯಾಯಾಲಯವು ದಿನಾಂಕ 16/6/2024 ಪೊಲೀಸ್ ಅಭಿರಕ್ಷೆ ಆರೋಪಿಗಳನ್ನು ಪೊಲೀಸರಿಗೆ ಅಭಿರಕ್ಷೆ ಪಡೆದುಕೊಂಡಿರುತ್ತದೆ. ನಂತರ ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಗೂ ಒಳಪಡಿಸಿ ಸುರಕ್ಷಿತ ಬಂಧನದಲ್ಲಿರಿಸಿ ನಂತರ ಮಹಿಳಾ ಆರೋಪಿತೆಯನ್ನ ರಾಜ್ಯ ಮಹಿಳಾ ಸ್ವೀಕಾರ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿರುತ್ತದೆ. ದಿನಾಂಕ 12/6/2024 ಕೇಸ್ನಲ್ಲಿ ತನಿಖೆಯನ್ನು ಮುಂದುವರಿಸಿ ಆಯಾ ತನ್ನ ಪೈಕಿ A2 ಆರೋಪಿ ದರ್ಶನ್ ಈತನು ಕೊಲೆಯಾದ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ಇದರಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡಲು ಪೊಲೀಸ್ ಲಾಯರ್ ಮತ್ತು ಶವವನ್ನು ಸಾಗಿಸುವ ವ್ಯಕ್ತಿಗಳಿಗೆ ತಗಲುವ ವೆಚ್ಚವನ್ನು ಭರಿಸಲು A1 ಆರೋಪಿ ಪದುಷ್ ಎಂಬಾತನಿಗೆ 30 ಲಕ್ಷ ರೂಪಾಯಿ ಹಣವನ್ನು ನೀಡಿರುವುದಾಗಿ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿರುವುದಾಗಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಪೊಲೀಸರು ಕೋರ್ಟ್ಗೆ ಆರೋಪಿಗಳ ವಶಕ್ಕೆ ನೀಡಿರುವ ರಿಮಾಂಡ್ ಕಾಪಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಉಲ್ಲೇಖಿಸಲಾಗಿದ್ದು, ನ್ಯಾಯಾಲಯದಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ A1 ರಿಂದ A5 ಹಾಗೂ A10 ರಿಂದ A17 ಆರೋಪಿಗಳನ್ನು ದಿನಾಂಕ 11/6/2024 ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ದಿನಾಂಕ 24/6/2024 ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಅಭಿರಕ್ಷೆಗೆ ನೀಡಲು ರಿಮಾಂಡ್ ಅರ್ಜಿಯೊಂದಿಗೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಮಾನ್ಯ ನ್ಯಾಯಾಲಯವು ದಿನಾಂಕ 16/6/2024 ಪೊಲೀಸ್ ಅಭಿರಕ್ಷೆ ಆರೋಪಿಗಳನ್ನು ಪೊಲೀಸರಿಗೆ ಅಭಿರಕ್ಷೆ ಪಡೆದುಕೊಂಡಿರುತ್ತದೆ. ನಂತರ ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಗೂ ಒಳಪಡಿಸಿ ಸುರಕ್ಷಿತ ಬಂಧನದಲ್ಲಿರಿಸಿ ನಂತರ ಮಹಿಳಾ ಆರೋಪಿತೆಯನ್ನ ರಾಜ್ಯ ಮಹಿಳಾ ಸ್ವೀಕಾರ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿರುತ್ತದೆ. ದಿನಾಂಕ 12/6/2024 ಕೇಸ್ನಲ್ಲಿ ತನಿಖೆಯನ್ನು ಮುಂದುವರಿಸಿ ಆಯಾ ತನ್ನ ಪೈಕಿ A2 ಆರೋಪಿ ದರ್ಶನ್ ಈತನು ಕೊಲೆಯಾದ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ಇದರಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡಲು ಪೊಲೀಸ್ ಲಾಯರ್ ಮತ್ತು ಶವವನ್ನು ಸಾಗಿಸುವ ವ್ಯಕ್ತಿಗಳಿಗೆ ತಗಲುವ ವೆಚ್ಚವನ್ನು ಭರಿಸಲು A1 ಆರೋಪಿ ಪದುಷ್ ಎಂಬಾತನಿಗೆ 30 ಲಕ್ಷ ರೂಪಾಯಿ ಹಣವನ್ನು ನೀಡಿರುವುದಾಗಿ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿರುವುದಾಗಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿದೆ.